ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಧನುರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಈ ತಿಂಗಳು ಧನುರಾಶಿಯವರಿಗೆ ಆಕಸ್ಮಿಕ ಧನ ವಿದೇಶ ಯೋಗ ಜೊತೆಗೆ ಕೌಟುಂಬಿಕ ಜೀವನ ಮಧ್ಯಮ ಅಂತೇಳಿ ಬಂದಿದೆ. ಆಕಸ್ಮಿಕ ಧನ ಹಾಗೂ ವಿದೇಶದ ಯೋಗ ಇರುವಂಥದ್ದು. ಆದರೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಎಲ್ಲ ಮಧ್ಯಮ ಅಂತ ಅನ್ನೋದು ಅನ್ವಯ ಆಗುತ್ತೆ. ಅಲ್ಲಿ ನವಗ್ರಹಗಳ ಗೋಚಾರದಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇದೆ. ಉದಾಹರಣೆಗೆ ಅಲ್ಲಿ ಶುಕ್ರನ ಬೆಂಬಲ ಮತ್ತು ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುವಂಥದ್ದು. ಸೂರ್ಯನ ಬೆಂಬಲ ವ್ಯತ್ಯಾಸ ಆಗುತ್ತೆ. ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ. 17ರಿಂದ ಸೂರ್ಯನ ಬೆಂಬಲ ನಿಮಗೆ ಸಿಗುವಂಥದ್ದು. ಅದೇ ರೀತಿ ಬುಧನ ಬೆಂಬಲವೂ ಇದೆ, ಆದರೆ ನಿಮಗೆ ಅಲ್ಲಿ ಮಧ್ಯದಲ್ಲಿ ಮಾತ್ರ ಸಿಗುವಂಥದ್ದು. ಆರಂಭದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಬುಧನ ಬೆಂಬಲ ಇರೋದಿಲ್ಲ. ಹಾಗಾಗಿ ಅವುಗಳಿಗೆ ತಕ್ಕಂತೆ ಗ್ರಹಗಳ ಚಲನೆಗೆ ತಕ್ಕಂತೆ ನಿಮ್ಮ ಈ ತಿಂಗಳ ಫಲದಲ್ಲಿ ಆರಂಭದಲ್ಲಿ ಸೂರ್ಯನಿಂದ ಗಮನಿಸಿದಾಗ ನಿಮಗೆ 9ರ ಸ್ಥಾನದಲ್ಲಿ ಆರಂಭದಲ್ಲಿ ಇರ್ತಾನೆ. 16ರವರೆಗೂ ಅಲ್ಲಿ ಸಿಂಹರಾಶಿಯಲ್ಲಿರುವಂತಹ ಸೂರ್ಯನು ನಿಮಗೆ ಸ್ವಲ್ಪ ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆಯನ್ನು, ಮಾತಿನ ಚಕಮಕಿಯನ್ನು, ಬಂಧು ಮಿತ್ರರಲ್ಲಿ ವಿರಸದ ಭಾವನೆಯನ್ನು ಅಲ್ಲಿ ಸೂಚಿಸ್ಬೋದು. ಅದೇ ರೀತಿ ಕೌಟುಂಬಿಕ ವಾತಾವರಣ ಅಂದರೆ ನಿಮಗೆ ಮನೆಯಲ್ಲಿ ಅಥವಾ ನಿಮ್ಮ ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ ಜರುಗುವಂಥದ್ದಲ್ಲಿ ಆಗುತ್ತೆ. ಜೊತೆಗೆ ನಿಮ್ಮ ತಪ್ಪನ್ನು ಇತರರು ಎತ್ತಿ ಹಿಡಿಯುವಂಥದ್ದು, ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಗಳಾಗುವಂಥದ್ದು, ವಾಗ್ವಾದ ಕಲಗಳು ಪದೇ ಪದೇ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಸೂರ್ಯನ ವೈರುಧ್ಯ ನಿಮಗೆ ಆರಂಭದಲ್ಲಿರುತ್ತೆ. ಆದರೆ 17ರಿಂದ ಸೂರ್ಯನು ನಿಮಗೆ ಲಾಭದಾಯಕವಾಗಿ ಬರ್ತಾನೆ. ಅಲ್ಲಿ ಕನ್ಯಾ ರಾಶಿಗೆ ಬರತಕ್ಕಂಥ ಸೂರ್ಯನು ನಿಮಗೆ ಕರ್ಮಸ್ಥಾನದ ಫಲವನ್ನು ಕೊಡ್ತಾ ಇರುತ್ತೆ. ವಿಶೇಷವಾಗಿ ಜಯ, ಲಾಭ, ಸುಖ ಸಿಗುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ನಡೆಸುವಂತಹ ಸಂಸ್ಥೆಯಲ್ಲಿ ಅಥವಾ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ತಮ್ಮ ಒಂದು ಕೌಟುಂಬಿಕವಾದ ಆಸ್ತಿ ಸಿಗ್ಬೋದು. ಕೌಟುಂಬಿಕವಾದ ವಿವಾದ ಕೇಸುಗಳಿದ್ರೆ ಪರಿಹಾರ ಆಗುವಂಥದ್ದು. ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಮಾಡುವಂಥದ್ದು. ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ದಾಖಲೆ ಪತ್ರ, ಇವೆಲ್ಲವೂ ಈ 18ರ ಬಳಿಕ ನಿಮಗೆ ಈ 17ರ ಬಳಿಕ ಕ್ಷಿಪ್ರವಾಗಿ ನಿಮ್ಮ ಕೈಗೆ ಬರಲಿದೆ. ಹಾಗಾಗಿ ಸೂರ್ಯನ ಬೆಂಬಲ ನಿಮಗೆ 17ರಿಂದ ಇದೆ ತಿಂಗಳ ಕೊನೆವರೆಗೂ. ಅದನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಮಂಗಳನ ವೈರುಧ್ಯ ನಿಮಗೆ 7 ಮತ್ತು 8ರ ಸ್ಥಾನದ ಮಂಗಳನ ಪ್ರಭಾವವಾಗಿ ಅಲ್ಲಿ ಕೌಟುಂಬಿಕ ಕಲಹ, ವಾಗ್ವಾದ, ಜೊತೆಗೆ ಸಮಾನಸ್ಕರಲ್ಲಿ ಕಲಹ, ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಸೋದರಲ್ಲಿ ಕಲಹ, ಆಸ್ತಿ ವಿವಾದಗಳಿಗೆ ಮಂಗಳನು ಕಾರಣ ಆಗ್ಬೋದು. ಹಾಗೆಯೇ ಆತನು ಅಷ್ಟಮಕ್ಕೆ ಬರ್ತಾನೆ 18ರಿಂದ. ಈ ಸೆಪ್ಟೆಂಬರ್ 18ರಿಂದ ಆತನ ಒಂದು ಕಟಕ ಪ್ರವೇಶ ಆಗುತ್ತೆ. ಆವಾಗ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಇದ್ದಕ್ಕಿದ್ದಂತೆ ಹೀಟ್ ಪ್ರಭಾವ ಅಥವಾ ಫುಡ್ ಪಾಯ್ಸನಿಂಗ್ನಂಥ ಪ್ರಭಾವಗಳು ಆಗುವಂಥದ್ದು. ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಆ ಒಂದು ಕಾಲದಲ್ಲಿ ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರ. ಆರೋಗ್ಯ ಮತ್ತು ಈ ಅವಘಡಗಳು ಆಗದಂತೆ ಸ್ವಲ್ಪ ಅನಾರೋಗ್ಯದ ವಿಚಾರ ಮತ್ತು ಅವಘಡದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಮಂಗಳನು ನಿಮಗೆ 18ರಿಂದ ವಿರುದ್ಧವಾಗಿರ್ತಾನೆ. ಹೆಚ್ಚಿನ ಪ್ರಭಾವ ಬರುತ್ತೆ. ನಿಮಗೆ ಬುಧನ ಪ್ರಭಾವ ಆರಂಭದಲ್ಲಿ ನಿಮಗೆ 9ರ ಸ್ಥಾನ 6ನೇ ತಾರೀಕುವರೆಗೂ ಮತ್ತು 7ರಿಂದ 20ರವರೆಗೂ ಉತ್ತಮ ಫಲ ಕೊಡ್ತಾನೆ. 10ನೇ ಸ್ಥಾನದಲ್ಲಿ ಕೊಡ್ತಾ ಕರ್ಮಸ್ಥಾನದ ಬುಧನು ನಿಮಗೆ ಜಯ, ಸುಖ, ಲಾಭವನ್ನು ಕೊಡುವಂಥದ್ದು. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ, ಹೊಸ ಆವಿಷ್ಕಾರಗಳು ಮಾಡುವಂಥದ್ದು. ಜೊತೆಗೆ ಹೊಸದ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಕೆಲವರಿಗೆ ಅವಕಾಶಗಳು ಈಗ ಸಿಗ್ಬೋದು. ಆ ರೀತಿ ಬುಧನು ನಿಮಗೆ 7ರಿಂದ 25ರ ಅವಧಿಯಲ್ಲಿ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಗುರು ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ. ಅಷ್ಟಮದ ಗುರು. ಹಾಗಾಗಿ ಆರೋಗ್ಯದ ಮೇಲೆ ಬೀರುವಂಥ ಅಡ್ಡ ಪರಿಣಾಮಗಳು ನಿಮಗೆ ಬೆಂಕಿಗೆ ತುಪ್ಪ ಸಿಡಿದಂಥ ಘಟನೆಗಳಾಗುವುದು. ಯಾಕಂದರೆ ಕೇತು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ. ಈಗ ಗುರುವಿನ ಪ್ರಭಾವ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸ್ಥಿತಿಯಲ್ಲಿರೋ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ನಿಮಗೆ BP, ಶುಗರು ಅಥವಾ ಇನ್ನೇನಾದರೂ ಅಸ್ತಮದಂಥ ಸಮಸ್ಯೆಗಳಿದ್ದರೆ ಅದನ್ನು ಸೂಕ್ತವಾದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ಇನ್ನು ಕೆಲವರಿಗೆ ಇನ್ನಿತರ ಬೇರೆ ಬೇರೆ ಸಾಂಕ್ರಾಮಿಕದ ಕೆಲವು ಕಾರಣಗಳಿಂದ ಅನಾರೋಗ್ಯ ಸಹ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಗುರುವಿನ ಪ್ರಭಾವ ನಿಮಗೆ ಅಡ್ಡವಾಗಿರುತ್ತೆ. ಇನ್ನು ಕೌಟುಂಬಿಕ ವಿಚಾರದಲ್ಲೂ ಹಾಗೆ ವಾಗ್ವಾದ, ಕಲಹ ಇತ್ಯಾದಿಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಲಾಭದಲ್ಲಿರ್ತಾನೆ. ತಿಂಗಳ ಪೂರ್ತಿ ಶುಕ್ರ ಅನುಗ್ರಹ ಉತ್ತಮ ಇರೋ ಕಾರಣ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಹಣಕಾಸಿನ ಆದಾಯ, ಹಣಕಾಸಿನ ಹರಿವು ಭಾಳ ಉತ್ತಮವಾಗಿರುತ್ತೆ. ಜೊತೆಗೆ ಮಾಡಿದಂಥ ಸಾಲ ತೀರಿಸೋದಾಗಲಿ ಅಥವಾ ನೀವು ಕೊಟ್ಟಂಥ ಹಣ ನಿಮಗೆ ಮರಳಿ ಬರೋದಾಗಲಿ, ಇವೆಲ್ಲ ಘಟನೆಗಳು ಶುಕ್ರ ಅನುಗ್ರಹದಿಂದ ಉತ್ತಮವಾಗುತ್ತೆ. ಆತನು ಬಾಂಧವ್ಯದ ವೃದ್ಧಿಗೂ ಕಾರಣ ಆಗ್ತಾನೆ. ಅಧಿಕಾರ, ಸುಖ, ಲಾಭ, ಜಯವನ್ನು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಅಂತ ಘಟನೆ ಶುಕ್ರನ ಕೃಪೆಯಿಂದ ಆಗುತ್ತೆ. ಇನ್ನು ಶನಿ ಮಹಾರಾಜರು ನಿಮಗೆ ಮೊದಲೇ ಗೊತ್ತಿರುವಂತೆ ಚತುರ್ಧ ಅಥವಾ ಅರ್ಧಾಷ್ಟಮರಾಗಿ ವಿರುದ್ಧವಾಗಿರ್ತಾರೆ. ಹಾಗಾಗಿ ಅಲ್ಲಿ ಬಂಧು ಬಾಂಧವರಲ್ಲಿ ಕಲಹ, ಮಾತಿನ ಚಕಮಕಿ, ಪತಿ ಪತ್ನಿಯರಲ್ಲಿ ವಿರೋಧ, ಮಕ್ಕಳಲ್ಲಿ ವಿರೋಧ, ಇವೆಲ್ಲವೂ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಹಾನಿಗಳು ಉಂಟಾಗ್ಬೋದು. ಅಥವಾ ಇನ್ನಿತರ ನಿಮಗೆ ದೃಷ್ಟಿ ದೋಷ, ದೃಷ್ಟಿ ಬಾಧೆಗಳು ನಿಮ್ಮ ಮೇಲೆ ಪ್ರಭಾವ ಬೀರಬಹುದಾಗಿದೆ. ಮಾನಹಾನಿ ಅಥವಾ ಅವಮಾನಕರ ಘಟನೆಗಳು ಸಹ ಈ ಶನಿ ಮಹಾರಾಜರ ಒಂದು ಪ್ರಭಾವದಿಂದ ಆಗ್ಬೋದು. ಆದರೆ ಅವರಿಗೆ ವಕ್ರಗತಿಯಲ್ಲಿ ಇರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಆಗಲಿಕ್ಕಿಲ್ಲ.
ಇನ್ನು ರಾಹು ಕೇತುಗಳ ವಿಚಾರ, ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾದ ಸ್ಥಾನದಲ್ಲಿ ತೃತೀಯದಲ್ಲಿದ್ದಾನೆ. ತೃತೀಯದ ರಾಹುವಿನಿಂದಾಗಿ ಜಯ, ಸುಖ, ಲಾಭಗಳು ಸಿಗುವಂಥದ್ದು, ಆಕಸ್ಮಿಕ ಧನಲಾಭ, ಸರ್ಕಾರಿ ಹುದ್ದೆ, ಸರ್ಕಾರಿ ಉದ್ಯೋಗ ಆಕಸ್ಮಿಕವಾಗಿ ಸಿಗುವಂಥದ್ದು, ಜೊತೆಗೆ ಇನ್ನಿತರ ಮೂಲಗಳಿಂದ ಸಿಗಬೇಕಾದ ಹಣಗಳು ಕೈ ಸೇರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಈ ಸಂತೋಷ ಕೂಟ ಅಥವಾ ಮೋಜು ಮಸ್ತಿಯಂಥ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ನಿಮಗೆ ಸಿಗಲಿವೆ ರಾಹುವಿನ ಬೆಂಬಲದಿಂದ. ಕೇತು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಭಾಗ್ಯಸ್ಥಾನದ ಕೇತುವಿಂದಾಗಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಹೇಳಲ್ಪಡುತ್ತದೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಅವಕಾಶಗಳು ಕೈ ತಪ್ಪುವಂಥದ್ದು, ಸುಳ್ಳು ಮಾಹಿತಿಗೆ ನೀವು ಬಲಿ ಬೀಳುವಂಥದ್ದು ಅಥವಾ ಸುಳ್ಳು ಪ್ರಚಾರಕ್ಕೆ ಬಲಿ ಬಿದ್ದು ನೀವು ಹಣವನ್ನಾಗಲಿ ನೀವು ಮಾನವನ್ನಾಗಿ ಕಳೆದುಕೊಳ್ಳುವಂಥ ಸಾಧ್ಯತೆ. ಇನ್ನು ಸಮಾನಸ್ಕರಲ್ಲಿ ಅಂದರೆ ನಿಮ್ಮ ಒಂದು ಈಕ್ವಲ್ ಏಜ್ ಅಂತ ಹೇಳ್ತಾ ಅಂಥ ಗ್ರೂಪ್ಗಳಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯ, ಮಿತ್ರರಲ್ಲಿ ವಿರೋಧಗಳು ಬರುವಂಥದ್ದು, ಬಂಧುಗಳಲ್ಲಿ ವಿರೋಧ ಬರುವಂಥದ್ದು, ಅವರು ನಿಮ್ಮ ವಿರುದ್ಧ ದೂರು ಮಾಡೋದು ಅಥವಾ ನಿಮ್ಮಿಂದ ಅವರ ದೂರು ನೀವು ಪರಸ್ಪರ ದೂರು ಮಾಡುವಂಥದ್ದು, ಕಂಪ್ಲೇಂಟ್ ಮಾಡೋದೆಲ್ಲ ಜರುಗುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಅದೇ ರೀತಿ ಕೆಲವೊಮ್ಮೆ ಕೈ, ಕಾಲು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ಬೋದಾಗಿದೆ ಕೇತುವಿನ ಒಂದು ಈ ಪ್ರಭಾವದಿಂದ. ಹಾಗಾಗಿ ಈ ಅಷ್ಟಗ್ರಹಗಳು ಅಂದರೆ 8 ಸೂರ್ಯನಿಂದ ಕೇತುವಿನವರೆಗೆ ಆ ಗ್ರಹಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಿದಾಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳು ನಿಮಗೆ ಚಂದ್ರನ ಬೆಂಬಲ ಯಾವ ಡೇಟ್ಗಳಿದೆ ಆ ಡೇಟ್ಗಳನ್ನ ಗಮನದಲ್ಲಿಟ್ಕೊಳ್ಳಿ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ಭೇಟಿಗಳಿದ್ರೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಆರಂಭದ 1, 2 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಸೆಪ್ಟೆಂಬರ್ 1 ರಲ್ಲಿ ಚಂದ್ರನ ವಿರುದ್ಧವಾಗಿರ್ತಾನೆ. 3, 4ರಲ್ಲಿ ಚಂದ್ರನ ಬೆಂಬಲ ಇದೆ. 3, 4, 5, 6, 7 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ನಿಮಗೆ ಯಶ, ಜಯ, ಲಾಭವನ್ನು ಕೊಡ್ತಾನೆ. ಆ ಬಳಿಕ 8, 9, 10 8, 9, 10, 11 ಈ 4 ದಿನಗಳು 8, 9, 10, 11ರಲ್ಲಿ ನಿಮಗೆ ವಿರುದ್ಧ ಬಲ ಚಂದ್ರನಿಂದ ಆಗುತ್ತೆ. ಚಂದ್ರನು ನಿಮಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪೇರು ಕೊಡ್ಬೋದು, ಮಾತಿನ ಚಕಮಕಿ ಬರ್ಬೋದು, ತಂದೆ ಮಕ್ಕಳ ಕಲಹಗಳಿಗೆ ಸಹ ಎದುರಾಗ್ಬೋದು, ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಎದುರಾಗುವಂಥದ್ದು, ಖರ್ಚಿಗೆ ಸರಿಯಾದ ಹಣ ಕೈ ಸೇರದೇ ಇರುವಂಥದ್ದು, ಇವೆಲ್ಲ ಆರ್ಥಿಕ ಸಮಸ್ಯೆ ನಿಮಗೆ 8ರಿಂದ 11 ಅವಧಿಯಲ್ಲಿ ಆಗುತ್ತೆ. ಬಳಿಕ ಬರುವಂಥ 12ರಿಂದ 15ರವರೆಗೆ 12, 13, 14, 15 ನಿರಂತರ 4 ದಿನಗಳು 12ರಿಂದ 15ರವರೆಗೆ ಲಾಭ, ಸುಖ, ಜಯ, ಯಶಸ್ಸಿದೆ. ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಆ ಬಳಿಕ 3 ದಿನಗಳು ವಿರುದ್ಧವಾದ ಪರಿಣಾಮ. 16, 17, 18ರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. 19, 20ರಲ್ಲಿ ನಿಮ್ಮ ಜನ್ಮರಾಶಿಗೆ ಬರುವಂಥ ಚಂದ್ರನು ಲಾಭ, ಜಯ, ಸುಖ, ಯಶವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯ 19, 20ರಲ್ಲಿ ಆಗುತ್ತೆ. 21, 22, 23 ವಿರುದ್ಧವಾದ ಫಲಗಳಾಗ್ಬೋದು. ಅಲ್ಲಿ ಮಾತಿನ ಚಕಮಕಿ, ವಿವಾದಗಳು ಸೃಷ್ಟಿಯಾಗುವಂಥದ್ದು, ಮಾಡಿಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆ, ವಿಘ್ನಗಳು ಬರ್ಬೋದು. ಹಾಗಾಗಿ ಎಚ್ಚರಿಕೆ ಹೆಜ್ಜೆ 21, 22, 23ರಲ್ಲಿ. 24, 25 ಅದ್ಭುತವಾದ ಫಲ ನಿಮಗೆ ವಿಶೇಷವಾಗಿ ತೃತೀಯ ಸ್ಥಾನದ ಚಂದ್ರನು ಜಯ, ಸುಖ, ಲಾಭವನ್ನು ಕೊಡುವಂಥ ವಿಚಾರ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿದೆ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಮೂಡುವಂಥ ಸಾಧ್ಯತೆ 24, 25ರಲ್ಲಿ. 26, 27 ವಿರುದ್ಧವಾದ ಫಲ. ಅಂದು ಸಹ ನಿಮಗೆ ನಿಮ್ಮ ವಿಚಾರದಲ್ಲಿ ಅಪಪ್ರಚಾರಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು 28, 29, 30 ಸಹ ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿನೂ ಹಾಗೆ ನಿಮಗೆ ವೈರುಧ್ಯಗಳು, ಕೆರಿಯರಲ್ಲಿ ವಿರೋಧಗಳು ಬರುವಂಥದ್ದು, ಮಕ್ಕಳಲ್ಲಿ ವಿರೋಧಗಳು ಬರುವಂಥದ್ದು, ಅಥವಾ ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಏನಾದರೂ ದೂರ ಸಂಚುಗಳು ಆಗುವಂಥದ್ದು. ಹಾಗೆ ಕೊನೆಯ ದಿನ 28, 29ರಲ್ಲಿ ಸಹ ಎಚ್ಚರಿಕೆ ಹೆಜ್ಜಬೇಕು. ಕೊನೆಯ ದಿನ ಮಾತ್ರ 30ನೇ ತಾರೀಕು ಮಾತ್ರ ನಿಮಗೆ ಉತ್ತಮ ಚಂದ್ರನ ಬೆಂಬಲ ಇದೆ. ಜಯ, ಸುಖ, ಲಾಭ ಎಲ್ಲ ಸಿಗಲಿದೆ, ವ್ಯಾಪಾರ ಉದ್ಯಮ ಪ್ರಗತಿಯಾಗಲಿದೆ. ಕೊನೆಯ ದಿನ ವಿಶೇಷವಾಗಿ ನಿಮಗೆ ಚಂದ್ರನ ಅನುಗ್ರಹ ಅತ್ಯುತ್ತಮವಾದ ಫಲವನ್ನು ಕೊಡಲಿದೆ. ಇವೆಲ್ಲವೂ ಚಂದ್ರನ ಪ್ರಭಾವ ಆಯಿತು. ಸುಮಾರು 14 ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಸಿಗುತ್ತೆ. ಸೆಪ್ಟೆಂಬರ್ 3, 4, 5, 6, 7, 12, 13, 14, 15, 16, 20, 24, 25, 30 ಇಂಥ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸಕ್ಕಂಥ ಬಣ್ಣ ತಿಂಗಳ ಪೂರ್ತಿ ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಆ್ಯಂಡ್ ಗ್ರೇ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ನಿಮಗೆ ಶುಕ್ರ ಮತ್ತು ರಾಹುವಿನ ಬೆಂಬಲ. ಸಂಖ್ಯೆ 4 ಮತ್ತು 6, 4 and 6 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 1ರಿಂದ 17ರವರೆಗೆ ಬಳಸ್ಕೊಳ್ಳಿ. ಸೂರ್ಯ ಅನುಗ್ರಹ 1ರಿಂದ 17ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1. ಹಾಗೆಯೇ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಸಂಕೇತ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 7ರಿಂದ 7ರಿಂದ ನೀವು ಅಲ್ಲಿ 25ರವರೆಗೂ ಅಥವಾ ತಿಂಗಳ ಆರಂಭದಿಂದ 7ರಿಂದ ನಿಮಗೆ ಕೊನೆಯವರೆಗೂ ಬಳಸ್ಕೋಬೋದು. ಯಾಕಂದರೆ ಅಲ್ಲಿ 10, 11ರ ಸ್ಥಾನವಾಗಿರೋ ಕಾರಣ 7ರಿಂದ ತಿಂಗಳ ಕೊನೆಯವರೆಗೂ ನಿಮಗೆ ಬುಧನ ಬೆಂಬಲ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಳಿ. ಇರತಕ್ಕಂಥ ಗ್ರಹದೋಷ ನಿವಾರಣೆಗೆ ಉದಾಹರಣೆಗೆ ರವಿ, ಕುಜ, ಬುಧ, ಗುರು, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ಗಣೇಶನ ಭಕ್ತಿ, ಅದು ಶಿವ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು, ಹನುಮಾನ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಶನಿ ಮಹಾರಾಜರ ಅಷ್ಟೋತ್ತರ, ಶನಿ ಪೀಡಾ ಪರಿಹಾರ ಶ್ಲೋಕ ಇತ್ಯಾದಿಗಳನ್ನು ಪಠಣ ಮಾಡ್ಬೋದು. ಶನಿವಾರದ ದಾನ ಧರ್ಮಗಳನ್ನು ಮಾಡ್ಬೋದು. ಅಥವಾ ಗುರುಪೀಠಗಳ ಸಂದರ್ಶನ, ಗುರುವಿನ ವಿಶೇಷವಾದ ಏನಾದರೂ ಸ್ತೋತ್ರಗಳನ್ನು ಓದುವಂಥದ್ದು ಮುಂತಾದವುಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಎಲ್ಲ ಧನುರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಾಲಗಳು ಸಿದ್ಧಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಮಂಗಲಾನಿ ಭವಂತು.